ಸಾಕಷ್ಟು ಮಂದಿ ಹಿಂಗೆ ಬರೋವಂಥ ಸಮಯದೊಳಗೆ ಮರಳಿ ಅಲ್ಲಿಗೆ ಬಂದರು ಅವರು. ಎಲ್ಲಿಗೆ? ಎಲ್ಲಿ ನಾಗಲಿಂಗನ ಬಿಟ್ಟು ಹೋಗಿದ್ರಲ್ಲ ಅಲ್ಲಿಗೆ ಬಂದ್ರಂತ. ಬಂದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ನಾಗಲಿಂಗಪ್ಪಜ್ಜನ ಕರ್ಕೊಂಡು ಹೊರಟರು. ನಾಗಲಿಂಗಪ್ಪಜ್ಜನ ಕರ್ಕೊಂಡು ಮಠಕ್ಕೆ ಕರ್ಕೊಂಡು ಹೋದರು. ಶಾಸ್ತ್ರ ನಡೀತಿತ್ತು ರೀ, ದಿನ ಶರಣರ ಶಾಸ್ತ್ರ ನಡೀತಿತ್ತು. ಎಂತೆಂಥವ್ರು ಬರ್ತಿದ್ರು, ಮಿರಾಜ್ ಸಾಂಗ್ಲಿ ಅವರು ಬರ್ತಿದ್ರು. ಅಷ್ಟೇ ಅಲ್ಲ, ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳಂಥವರು, ಅಥಣಿ ಮುರುಗೇಂದ್ರ ಮಹಾಸ್ವಾಮಿಗಳಂಥವರು, ಕಾಸಗತೇಶ್ವರ ಮಹಾಸ್ವಾಮಿಗಳಂಥವರು, ಮತ್ತು 12 ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳು, ಕಲಬುರಗಿ ಮಠದೊಳಗಿರ್ತಕ್ಕಂಥ ಸ್ವಾಮಿಗಳು, ಅಲ್ಲಿರ್ತಕ್ಕಂಥ ನಾಡಿನೊಳಗಿರುವಂಥ ಅನೇಕ ಕೂಡ ಶಾಸ್ತ್ರವನ್ನು ಕೇಳಕ್ಕೆ ಬರ್ತಿದ್ರಂತ್ರಿ. ಅನೇಕರು ಭಾಳಷ್ಟು ಜನ ಬರೋರು ಅವತ್ತಿನ ದಿನಮಾನದೊಳಗೆ. ಅಕಸ್ಮಾತ್ ಇವತ್ತಿನ ಮೀಡಿಯಾದೊಳಗೆ ಏನು ಇರ್ತಿತ್ತಲ್ಲ, ಇಂಥ ಒಂದು ಮೀಡಿಯಾ ಅವತ್ತಿನ ದಿನಮಾನದಲ್ಲಿ ಇರ್ತಿತ್ತು ಅಂತ ತಿಳ್ಕೊಂಡ್ರೆ ಇನ್ನೂ ಏನೇನು ನಡೀತಿತ್ತು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಆ ಸಮಯ ಯಾವುದೇ ಮೀಡಿಯಾ ಇಲ್ಲ, ರೇಡಿಯೋ ಒಂದು ಬಿಟ್ಟರೆ ಮತ್ತೇನೇನೂ ಸಿಗಲಿಲ್ಲ, ಏನೂ ಸಿಗುತ್ತಾ ಇರಲಿಲ್ಲ. ಅಂಥ ಲಕ್ಷೋಪಲಕ್ಷ ಜನರನ್ನು ಕುಳಿತುಕೊಂಡು ಶಾಸ್ತ್ರ ಹೇಳ್ತಿದ್ರು ಅವರು. ದಿನ ಶಾಸ್ತ್ರ ನಡೀತಿತ್ತಲ್ಲ. ನಾಗಲಿಂಗಪ್ಪನ ಕರ್ಕೊಂಡು ಬಂದರು. ಬಂದ ಬಳಿಕ ಏನಂದ ನಾಗಲಿಂಗಪ್ಪ, ಸಿದ್ಧಾರೂಢರಿಗೆ ಇವತ್ತು ನಾನು ಹೇಳ್ತೀನಿ ಶಾಸ್ತ್ರ ಅಂದ. ನಾ ಹೇಳ್ತೀನಿ ಅಂದ ಬಳಿಕ ಆಯ್ತಪ್ಪ ಹೇಳಗರ ಅಂತ ತಿಳ್ಕೊಂಡಂದ್ರು. ಸಾಯಂಕಾಲ ಹೊತ್ತು ಭಾಳಷ್ಟು ಜನ ಬಂದಿದ್ರಂತೆ. ಎಲ್ಲರೂ ಬಂದಾಗ ಏನಂತ ತಿಳ್ಕೊಂಡ್ರೆ ಒಂದು ತಾಸು ಎಷ್ಟು ಚಂದ ಬೈದಂತ ತಿಳ್ಕೊಂಡ್ರೆ ಡಿಕ್ಷನರಿ ಇಲ್ಲದ ಶಬ್ದ ಬೈದನ್ರಿ ಅವ. ಒಂದು ಶಬ್ದ ಡಿಕ್ಷನರಿಗೆ ಹುಡುಕಿರಿ ಸಿಗಂಗಿಲ್ಲ, ಆ ನಮನಿ ಬೈದ. ಅವ್ರ ವಂಶ ಏನೇನೈತೆ ಎಲ್ಲದ ಬೈದಂತ. ಬೈದ ಒಂದು ತಾಸು ಬೈದ. ಒಂದು ತಾಸು ಆದ ಬಳಿಕ ಮುಗಿತು ಶಾಸ್ತ್ರ ಅಂತ ತಿಳ್ಕೊಂಡಂದ. ಹೋದ್ರು ಎಲ್ಲರೂ. ಮತ್ತು ಮಾರನೇ ದಿವಸ ಬೆಳಗ್ಗೆ ಮತ್ತೆ ಶಾಸ್ತ್ರ ಇರ್ತಿತ್ತು. 6 ಗಂಟೆಗೆ ಎಲ್ಲರೂ ಬಂದರು. ಮತ್ತೆ ನಾಗಲಿಂಗ ಅಂದ, ನಾನೇ ಹೇಳ್ತೀನಿ ಅಂದ. ಹೇಳಪ್ಪ ಅಂತ ತಿಳ್ಕೊಂಡಂದ್ರು. ಅಂದ ಬಳಿಕ ಅವಾಗ ಶಾಸ್ತ್ರ ಹೇಳಕತ್ತಿದ. ಅವನು ಬೈಯಾಕತ್ತಿದ, ಶಾಸ್ತ್ರನೇ ಹೇಳಿಲ್ಲ ರೀ, ಬರೀ ಬೈಯದ ಮಾಡೋದು. ಬೈದ ಒಂದು ತಾಸು ಬೈದ ಬಳಿಕ ಎಲ್ಲ ಶಾಸ್ತ್ರ ಮುಗೀತು. ಶಾಸ್ತ್ರಕ್ಕೆ ಅವರು ನಾಗಲಿಂಗಪ್ಪನ ಶಾಸ್ತ್ರ ಕೇಳಿದವ್ರು ಹೋಗಿ ಸಿದ್ಧಾರೂಢರ ಮುಂದೆ ಅನ್ನಕತ್ತಿ, ಯಪ್ಪ ಯಾನಮ್ಮನಿ ಬೈತೇನ್ರಿ ಅವು ನಾಗಲಿಂಗ, ಯಾಮನವನಿ ಬೈತೇನ್ರಿ ಅವು ನಾಗಲಿಂಗ ಅಂತ ತಿಳ್ಕೊಂಡೊಂದು ಬಳಿಕ ಅವಾಗ ಅವ್ರು ಅಂದ್ರಂತ ಸಿದ್ಧಾರೂಢರು, ಮಗನ ಈ 10 ವರ್ಷ ಶಾಸ್ತ್ರ ಕೇಳಿದ ಮಗನ ಒಂದು ಶಬ್ದ ತಲೆಗಳೆಲ್ಲ ಅವು ಬೇದಿದ್ದು ಇಟ್ಕೊಂಡ್ಯಲ್ಲ. 10 ವರ್ಷ ಶಾಸ್ತ್ರ ಕೇಳಿದ್ದು ಒಂದು ತಲೆಯೊಳಗೆ ಇಟ್ಕೊಳ್ಳಿಲ್ಲ. ಅವ ಬೈದಿದ್ದು ಒಂದು ತಾಸಿನಾಗ ಬೈದಿದ್ದು ಇಟ್ಕೊಂಡು ಅಂದ್ರೆ ಹೆಂಗಿರ್ಬೇಕಂದ್ರೆ ಅದಕ್ಕೆ ಶಾಸ್ತ್ರ ಹೇಳೋದು ಮುಗಿತು ಅಂತ ಹೊರಟು ಹೋದ್ರಂತವರು. ಮುಂದೆ ಅವರು ಮತ್ತೆ ಹೊಳೆ ಬರ್ತಾರೆ. ಹಾಗಿರುವಂಥ ಸಮಯದೊಳಗೆ ಒಂದು ದಿನ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರು ಎಂತೆಂಥವರು ಕೂಡ ಬರ್ತಿದ್ರು. ಗದಗಿನ ವೀರನಗೌಡರು, ರೋಣದೊಳಗಿರ್ತಕ್ಕಂಥ ವೀರನಗೌಡರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಇಲ್ಲೇ ರಾಮದುರ್ಗದೊಳಗೆ ಅವರಲ್ಲಿ ಒಂದು ರಾಮದುರ್ಗದೊಳಗೆ ಗವಿ ಅಂತ ತಿಳ್ಕೊಂಡೈತಿ. ಆ ರಾಮದುರ್ಗದೊಳಗೆ ಅಲ್ಲಿ ಒಂದು ಚೌಡಮ್ಮ ದೇವಿ ಅಂತ ತಿಳ್ಕೊಂಡು ದೇವಸ್ಥಾನ ಐತ್ರಿ. ಸುರಮ್ಮ ದೇವಿ ಅಂತ, ಸೂರ್ಯಬಾನ ಅಂತ ತಿಳ್ಕೊಂಡು ಬರ್ತೈತಲ್ರಿ. ಇಲ್ಲಿ ಸೂರ್ಯಬಾನ ನೋಡಿರ್ಬೇಕು ನೀವೆಲ್ಲ. ಆ ಸೂರ್ಯಬಾನದೊಳಗೆ 3 ಹೊಂಡದವು. ಅಲ್ಲಿ ಹಿಂದಕ್ಕೇನೋ ರಾಮ ಬಂದು ಏನಂತ ತಿಳ್ಕೊಂಡು ಒಂದು ಇತಿಹಾಸ ಐತೆ ಅಲ್ಲಿ. ಆ ಸೂರ್ಯಬಾನದೊಳಗೆ ಆ ಕ್ರೂಗಳದವ. ಆ ಸೂರ್ಯಬಾನದೊಳಗೆ ಕೊಳ್ಳ ಐತ್ರಿ, ಭಾಳ ದೊಡ್ಡ ಕೊಳ್ಳದು. ಅದರ ಮ್ಯಾಲೆ ಒಂದು ಗವಿ ಒಳಗೆ ಕುತ್ಕೊಂಡು ತಪಸ್ಸು ಮಾಡಿರ್ತಕ್ಕಂಥ ವೀರನಗೌಡ್ರವರು. ಮುಂದೆ ಏನಂತ ತಿಳ್ಕೊಂಡ್ರೆ ಶಾಸ್ತ್ರವನ್ನು ಹೇಳುವಂಥ ಸಮಯದೊಳಗೆ ಸಿದ್ಧಾರೂಢರು ಶಾಸ್ತ್ರ ಹೇಳ್ತ ಸಮಯದೊಳಗೆ ಅವರು ಹೋದ್ರಂತ. ಹೋಗಿ ಅವರು ಶಾಸ್ತ್ರ ಕೈಲಾಸ ಮಂಟಪದೊಳಗೆ ಶಾಸ್ತ್ರ ಹೇಳಕತ್ತಿದ್ರಂತ. ಹೇಳುವಂಥ ಸಮಯದೊಳಗೆ ಹೇಳ್ತಾ ಏನಾಯಿತು, ತುರ್ಯಾತೀತ ಅವಸ್ಥೆ ಒಳಗೆ ಹೋದ್ರಂತ. ಅಂದ್ರೆ ಆನಂದವಾಗಿ ಬಿಟ್ರಂತೆ. ಭಾವಾಪರವಶವಾಗಿ ಶಾಸ್ತ್ರ ಹೇಳುವಂಥ ಸಮಯದೊಳಗೆ ಆನಂದವಾಗಿ ಒತ್ಕೊಂಡು ಬಿದ್ದರಂತ. ಒತ್ಕೊಂಡು ಬಿದ್ದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆ ನೀರು ಬಡಿಲಿಲ್ಲ, ಹೂವಿನ ವಾಸನೆಯನ್ನು ಬಡಿಸಿದ್ರಂತ. ಹೂವಿನ ವಾಸನೆ, ಯಾರು ಮೂರ್ಛೆ ಹೋಗಿರ್ತಾರಲ್ಲ ಅವರಿಗೆ ಹೂವಿನ ವಾಸನೆಯನ್ನು ಬಡಿಸಿದ್ರಂದ್ರೆ ಆ ಕ್ಷಣವೇ ಎಚ್ಚರಾಕಾರಂತ. ಹಾಗಾಗಿ ಸಿದ್ಧಾರೂಢರು ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಹೂವಿನ ವಾಸನೆಯನ್ನು ಬಡಿಸಿದ ಬಳಿಕ ಅವಾಗ ವೀರನಗೌಡರು ಎಚ್ಚರಾತಂತ. ಮರಳಿ ಬಂದು ಮತ್ತೆ ಶಾಸ್ತ್ರ ಹೇಳುವಂಥ ಸಮಯದೊಳಗೆ ಹೇಳಿದ್ರಂತ. ಹೇಳೋದು ಮುಗಿದ ಬಳಿಕ ಸಿದ್ಧಾರೂಢರು ಎದ್ದು ನಿಂತುಕೊಂಡು ಹೇಳಿದ್ರಂತ, ಇವರು ಆನಂದವಾಗಿ ಶಾಸ್ತ್ರವನ್ನು ಹೇಳ್ತಾರ, ತಮ್ಮನ್ನ ತಾವು ಪರವಶವಾಗಿ ಹೇಳ್ತಾರ. ಇವತ್ತಿನಿಂದ ಇವರು ವೀರನಗೌಡರಲ್ಲ, ಇವತ್ತಿನಿಂದ ಇವರು ಶಿವಾನಂದರಂತ ತಿಳ್ಕೊಂಡು ನಾಮಕರಣ ಮಾಡಿದ್ರು. ಅವರಿಗೆ ಇವತ್ತಿನಿಂದ ಇವರು ಶಿವಾನಂದರಂತ ತಿಳ್ಕೊಂಡು ನಾಮಕರಣ ಮಾಡಿದ್ರು ನೋಡ್ರಿ. ಅವರು ಅದೇ ಗದಗಿನ ಶಿವಾನಂದರ ಅಂತ ತಿಳ್ಕೊಂಡು ಕರೀತಾರೆ. ಗದಗಿನೊಳಗೆ ಮಠ ಐತಾರೆ ಅವರು. ಆ ಗದಗಿನ ಮಠದೊಳಗನೆ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು ಕಲ್ತಿದ್ದಲ್ಲೇ. ಅದೇ ಮಠದಾಗ
ಕಲಿತ್ರವರು ಆ ಗದಗಿನ ಶಿವಾನಂದ ಮಠದಾಗ. ಅಲ್ಲೇ ಅವ್ರು ಸಣ್ಣವ್ರು ಇರಬೇಕಾದ್ರೆ SLC ವರೆಗೆ ಅಲ್ಲೇ ಕಲ್ತಾರೆ. ಅವರು ಒಂದು ವಿಚಿತ್ರ ಏನಂತ ತಿಳ್ಕೊಂಡ್ರೆ SLC ಒಳಗೆ ಕಲಿಯುವಂಥ ಸಮಯದೊಳಗೆ 6 ಪೇಪರ್ನೊಳಗೆ ಯಾವ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲಂತ, ಬರೀ ಓಂ ನಮಃ ಶಿವ ಬರೆದು ಕಳಿಸಿದ್ರಂತ ಅವರು. ಓಂ ನಮಃ ಶಿವ 6 ಪೇಪರ್ನಾಗ ಓಂ ನಮಃ ಶಿವ ಬರೆದು ಕಳಿಸಿದ್ರಂತ. ಮೌಲ್ಯಮಾಪನಕಾರ ಚೆಕ್ ಮಾಡೋರು ಅಲ್ಲಿಂದ ಇಲ್ಲಿಗೆ ಬಂದ್ರಂತ ಗದಿಗೆ. ಯಾವ ಶಾಲೆ ಒಳಗೆ ಹುಡುಗ ಬರ್ದಿದ್ನಲ್ಲ ಆ ಶಾಲೆ ಕೇಳಿದ್ರಂತ. ಇಂಥವ್ರ ಹೆಸರು ಅಂತ ತಿಳ್ಕೊಂಡ ಬಳಿಕ ಮಡ್ದಾಕ ಹೋದ್ರಂತ. ಮಡ್ದಾಕ ಹೋದ ಬಳಿಕ ಕೇಳಿದ್ರಂತ, ಯಾಕೆ ಬರೆದ್ಯಪ್ಪ? ಅದನ್ನು ಬಿಟ್ಟು ಮತ್ತೊಂದಿಲ್ಲ ಪರೀಕ್ಷೆ ನನಗೆ ಅಂದ್ರಂತವ್ರು. ಅದೇ ನನಗೆ ದೊಡ್ಡ ಪರೀಕ್ಷೆ, ಅದನ್ನು ಬಿಟ್ಟು ಮತ್ತೊಂದಿಲ್ಲ ಅಂತ ತಿಳ್ಕೊಂಡಂತ 6 ಪೇಪರ್ನೊಳಗೆ ಓಂ ನಮಃ ಶಿವ ಅಂತ ತಿಳ್ಕೊಂಡು ಬರೆದಿಟ್ಟಿದ್ದವರು. ಅದಕ್ಕೆ ಅದೇ ಮಠದೊಳಗೆ ಶಿವಾನಂದರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಹಾಗಿರುವ ಸಮಯದೊಳಗೆ ಗದಿಗಿನೊಳಗೆ ಏನಂತ ತಿಳ್ಕೊಂಡಂದ್ರೆ ಬಸವಣ್ಣ ಮತ್ತು ಗುರವ ಅಂತ ತಿಳ್ಕೊಂಡು ಭಾಳ ಬಡವರು ಇರ್ತಾರೆ. ಭಾಳ ಬಡತನ ಅಂದ್ರೆ ಭಾಳ ಕಡು ಬಡತನ. 2 ಹೆಣ್ಮಕ್ಕಳು 2 ಗಂಡ್ಮಕ್ಕಳು ಇರ್ತಾರೆ. 2 ಹೆಣ್ಮಕ್ಕಳು 2 ಗಂಡ್ಮಕ್ಕಳು ಇರ್ತಾರೆ. ಏನೋ ಗೊತ್ತಿಲ್ಲ, ಪ್ರಾರಬ್ಧ ಕರ್ಮ ಏನೋ ಗೊತ್ತಿಲ್ಲ. ಅವ್ರ ಮನೆ ಒಳಗೆ ಎಷ್ಟು ದುಡಿದ್ರೂ ಕೂಡ ಹಿಂಗೆ ಹಣವೇ ನಿಂದಿರ್ತಿರ್ಲಿಲ್ಲ. ಮನೆ ಒಳಗೆ ಮಕ್ಕಳು ಎಷ್ಟೆಲ್ಲ ಅಡುಗೆ ಮಾಡಿದರೂ ಕೂಡ ಅಡುಗೆಲ್ಲ ಮುಗಿದು ಹೋಗಿಬಿಡೋದು, ಮನೆಯಾಗ ಒಂದಿಷ್ಟು ಉಳಿತಿರ್ಲಿಲ್ಲ. ಅವಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರೆ 2 ಮಕ್ಕಳಿಗೆ ಆರಾಮ ತಪ್ಪಿತ್ತು, ಭಾಳ ಆರಾಮ ತಪ್ಪಿತ್ತು. ತಪ್ಪಿದ ಬಳಿಕ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ತೀರಿಕೊಡ್ತು. ಒಂದು ಹೆಣ್ಣು ಮಗು ಒಂದು ಗಂಡು ಮಗು ತೀರಿಕೊಂಡ ಬಳಿಕ ಆ ಗುರವನವ್ರಂತಾರ, ಹೇ ಪರಮಾತ್ಮನೇ, ಎಲ್ಲರಿಗೂ ಕೂಡ ಏನೆಲ್ಲ ಸೌಭಾಗ್ಯವನ್ನು ನೀಡಿದಾತನವನು ನೀ ಪರಮಾತ್ಮ, ನನಗೆ ಯಾಕಿಂತ ಒಂದು ದರಿದ್ರ ಬಡತನವನ್ನು ಕೊಟ್ಟಿಯಲ್ಲ ಅಂತ ತಿಳ್ಕೊಂಡು ಒಂದೊಂದು ದಿನ ಏನಂತ ತಿಳ್ಕೊಂಡು ಅಂದ್ರೆ ಮಕ್ಕಳಿಗೆ ಗಂಜಿಯನ್ನು ಕುಡಿಸಿ ತಾವು ಹಾಗೆ ಮಲ್ಕೊಂಡಾರ ನೀರು ಕುಡಿದು. ಅಷ್ಟು ಬಡತನ, ಅಷ್ಟೊಂದು ಕಿತ್ತು ತಿನ್ನುವಂಥ ಬಡತನ ಇರುವಂಥ ಸಮಯದೊಳಗೆ ಆ ತಾಯಿ ಅಂತಾಳ, ಇಷ್ಟು ಬಡತನವನ್ನು ಯಾಕೆ ಕೊಟ್ಟಿ ನನ್ನಪ್ಪ? ಹುಡುಗರು ತಂದೆ ಹೊರಗೆ ಹೋಗಿ ಹಿಂಗೆ ಬರುವಂಥ ಸಮಯದೊಳಗ ಮಕ್ಕಳು ಹೋಗಿ ಅಪ್ಪಿಕೊಳ್ತಿದ್ವು ಅಂತ, ಯಪ್ಪ ನನಗೆ ಹಸುವಾಗ್ಯದ, ಯಪ್ಪ ನನಗೆ ಹಸುವಾಗ್ಯದ ಅಂತ ತಿಳ್ಕೊಂಡು ಹಿಂಗೆ ಅಪ್ಪಿಕೊಳ್ತಿದ್ವು ಅಂತ. ಅವಾಗ ಅಪ್ಪಿಕೊಳ್ಳುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರ ಆ ಸಮಯದೊಳಗೆ ಪರಮಾತ್ಮನೇ ನನ್ನ ಮಕ್ಕಳಿಗೆ ಕೊಡುವಾಗ ಏನೇನೂ ತರಲಿಲ್ಲಲ್ಲ ಅಂತ ತಿಳ್ಕೊಂಡು ದುಃಖಿತರಾಗಿ ಅಳತಿದ್ದಂತ ಆ ತಾಯಿ ಗುರವಂತಂತ, ಯಪ್ಪ ಎಷ್ಟು ಬಡತನ ಕೊಟ್ಟಿದಿ, ಸಾಕು ನನ್ನಪ್ಪ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡ್ತಾಳ, ಕೈ ಮುಗಿದುಕೊಂಡು ಹಾಳ ಬಾಯಿ ಒಳಗೆ ಬಿದ್ದು ಸಾಯ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡ್ಯಾಳ. ಹಾಳ ಬಾಯಿ ಒಳಗೆ ಬಿದ್ದು ನಾನು ಸತ್ತು ಹೋಗಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡ್ಯಾಳ. ನಿರ್ಧಾರ ಮಾಡಿ ಏನು ಮಾಡ್ಯಾಳ, ಹಾಳ ಬಾಯಿ ಒಳಗೆ ಕೈ ಮುಗಿದು ಹಿಂಗೆ ಬೀಳ್ಬೇಕಂತ ತಿಳ್ಕೊಂಡಂತಾರ. ಅಷ್ಟರೊಳಗ ಭಗವಂತನ ಸ್ವರೂಪನಾಗಿರ್ತಕ್ಕಂಥವನು, ಪರಶಿವನ ಮೂರ್ತಿಯಾಗಿರ್ತಕ್ಕಂಥವನು, ಯಾರು ಕಷ್ಟ ಅಂತ ತಿಳ್ಕೊಂಡು ಕೂಗಿದ ಬಳಿಕ ಅವರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥವನು, ಅವರ ದುಃಖವನ್ನು ದೂರ ಮಾಡ್ತಕ್ಕಂಥವನು, ಯಾರ ಕಣ್ಣೀರನ್ನು ಸುರಿಸ್ತಾರೆ ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ ಮಹಾಮಹಿಮನಾದ ಸದ್ಗುರುಡನೇ ಪ್ರತ್ಯಕ್ಷನಾಗಿ ಬರುತ್ತಾನೆ ಅಲ್ಲಿಗೆ. ಯಾರ ದುಃಖದಲ್ಲಿ ಅಳ್ತಾ ಇದ್ದಾರೆ ಕಣ್ಣೀರನ್ನು ಹೊರಸುವಂಥ ಕೆಲಸವನ್ನು ಹಿಂಗೆ ಬೀಳುವಂಥ ಸಮಯದೊಳಗೆ ಹೆಣ್ಣಮಗಳನ್ನು ಹಿಂಗೆ ಹಿಡ್ಕೊಂಡು ಬಳಿಕಂತ ಯಾರವರು, ನಾವು ಬಾಯಿ ಒಳಗೆ ಬೀಳುತ್ತೀನಿ ಬಿಡ್ರಿ ನನ್ನನ್ನು, ನನ್ನ ಕೈ ಬಿಡ್ರಿ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಾಳೆ ಹೆಣ್ಮಗಳು. ಅವಾಗ ಹೇಳ್ಕೊಂಡು ಹಿಂಗೆ ಬರ್ತಾರ, ಬಂದು ಹುಚ್ಚಿ ಯಾಕೆ ಏನಾಗೈತಿ ನನಗೆ ಅಂಥದ್ದೇನು ಬಂದದ? ಅವಾಗ ತಾಯಿ ಅಂತಾಳೆ, ಯಪ್ಪ ನಮಗೆ ಬಡತನ ಅನ್ನೋದು ತಾಂಡವಾಡಕತ್ತಿದೆ, ಮನೆ ಒಳಗೆ ಉಣ್ಣಲಿಕ್ಕೆ ಅನ್ನ ಇಲ್ಲ, ಮಕ್ಕಳು ಹಸಿವು ಅಂತ ತಿಳ್ಕೊಂಡು ಹಿಂಗೆ ಕಂಗಾಲಾಗ್ಲಿಕ್ಕತ್ತವ, ಸಾಕಾಗ್ಯದಪ್ಪ, ನನಗೆ ತ್ರಾಸವಾಗಕತ್ತದ, ಸಾಕು ನನ್ನಪ್ಪ, ಈ ಜೀವನ ಸಾಕು ನನಗ ಅಂತ ತಿಳ್ಕೊಂಡು ಬಾವಿ ಒಳಗೆ ಬಿದ್ದು ಸಾಯ್ತೀನಿಯಪ್ಪ, ನಾ ಬಾಯಿ ಒಳಗೆ ಬಿದ್ದು ಸಾಯ್ತೀನಿ, ನನಗಿದೇ ಸಾಕು ಅಂತ ತಿಳ್ಕೊಂಡು ಅನ್ಲಿಕ್ಕತ್ತಿದ್ದು. ಅವಾಗ ಸಿದ್ಧಾರೂಢರು ಅಂತಾರೆ, ಹುಚ್ಚಿ ಬಾಯಿಲಿ ಅಂತ ತಿಳ್ಕೊಂಡು ಮನೆ ಕರ್ಕೊಂಡೋದು. ಎಲ್ಲೈತಿ ಬಾ ಮನೆ ಹೋಗೋಣ, ಮನೆ ಕರ್ಕೊಂಡೋದು. ಅವಾಗ ಬಸವಣ್ಣ ಪಲ್ಯ ಇದ್ದ ಮನ್ಯಾಗ ಹೋದ್ರು. ಗುರುಗಳು ಬಂದಾರ, ಯಾರೋ ಒಬ್ಬರು ಸಾಧು ಬಂದಾನ, ಯಾರೋ ಒಬ್ಬ ಮುತ್ಯ ಬಂದಾನ. ಅವ್ರು ಸಿದ್ಧಾರೂಢರು ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ಲ, ಯಾರೋ ಒಬ್ಬ ಮುತ್ಯ ಬಂದಾನ, ಯಾರೋ ಒಬ್ಬ ಸತ್ಪುರುಷ ಬಂದಾನ. ಅವಾಗ ಒಳಗರ ಹೋದ್ರು, ಕುತ್ಕೊಂಡ ನಮಗೇನಾದ್ರೂ ಉಣ್ಣಾಕ ನೀಡು ಅಂತ ತಿಳ್ಕೊಂಡಂತಾನ ಸಿದ್ಧಾರೂಢ. ಯಪ್ಪ ನಾ ಎಲ್ಲಿಂದ ತರಲಿ ಉಣ್ಣಾಕ ನೀಡಾಕ? ನಾ ಹೇಳಿಲ್ಲ ನಮ್ಮ ಮನೆಯಾಗ ಏನೂ ಇಲ್ಲ ಅಂತ. ಗುರವಂತಾಳ, ಯಪ್ಪ ನನ್ನ ಮನೆಯಾಗ ಏನೂ ಇಲ್ಲ ಅಂತ ತಿಳ್ಕೊಂಡು ಹೇಳಿಲ್ಲೇನು,
ಬಸವಣ್ಣ ಪಂತಾನ, ಯಪ್ಪ ನಾವು ಭಾಳ ಬಡವದಿಯಪ್ಪ, ನಮ್ಮ ಮನೆಯಾಗ ಏನೇನು ಇಲ್ಲ, ನನ್ನ ಮಕ್ಕಳು ಹಸುವಿನಿಂದ 2 ಮಕ್ಕಳು ತೀರಿಕೊಂಡು ಹೋಗ್ಯಾವ. ಅವಾಗ ನೋಡು ಸ್ವಲ್ಪ ಎಲ್ಲರ ಮನೆಯೊಳಗೆ ಏನಾರ ಹಿಟ್ಟಿಯನ್ನು ನೋಡು ಅಂತ ತಿಳ್ಕೊಂಡಂದಾಗ ಅವಾಗ ಒಂದು ಟ್ರಂಕಿನೊಳಗೆ ಹಿಂಗೆ ಹುಡುಕ್ಯಾಡಿದ, ನಡಿಲಾರದ ಒಂದು ನಾಣ್ಯತ್ಯವ. ಯಾವುದು? ನಡಿಲಾರದ ಒಂದು ನಾಣ್ಯತ್ತು. ಅದು ನಡಿಲಾರ್ದು ಒಂದು ನಾಣ್ಯತ್ತು. ಆ ನಾಣ್ಯವನ್ನು ತೆಗೆದುಕೊಂಡು ಬಂದ. ಯಪ್ಪ ಇಲ್ಲೈತಿ, ಇದು ಏನೋ ಒಂದು ಐತಿ ತಗೋ ಅಂತ ತಿಳ್ಕೊಂಡಂದ. ಗುರುಗಳು ಏನು ಮಾಡುತ್ತಾರೆ, ಹಿಂಗೆ ಕೈ ಹಿಡಿದ್ರು, ಪಂಚಾಕ್ಷರಿ ಮಹಾಮಂತ್ರವನ್ನು ಅದರ ಮೇಲೆ ತಪಸ್ಸಿನ ಶಕ್ತಿಯನ್ನು ಬಿಕ್ಕೊಟ್ರು. ಅವಾಗ ಕೊಡ್ತಾರೆ, ತಗೋರಪ್ಪ ಇದನ್ನು ದೋತ್ರದೊಳಗೆ ಗಂಟು ಹಾಕ್ಕೊಂಡು ಹೋಗು, ಪ್ಯಾಟಿ ಒಳಗೆ ಹೋಗು, ನಿನಗೆ ಏನೇನು ಬೇಕು ಅದನ್ನು ತಗೊಂಡು ಬಾರಪ್ಪ ಅಂತ ತಿಳ್ಕೊಂಡಂತಾರೆ. ಅವ ಅಂತಾನ, ಇದು ನಡಿಲಾರ್ದ ನಾಣ್ಯ ತಗೊಂಡು ಹೋಗಿ ನಾ ಏನು ತರಬೇಕು? ಯಾರೋ ಸತ್ಪುರುಷ, ಯಾರೋ ಸಾಧು ಬಂದಾನ, ಏನು ಇವತ್ತು ತಗೊಂಡು ಬಂದಾನ, ಮತ್ತು ಇದನ್ನು ತೊಗೊಂಡು ಹೋದ್ರೆ ನನಗೆ ಏನು ಪ್ಯಾಟಿ ಒಳಗೆ ಸಿಗ್ತದ ಅಂತ ತಿಳ್ಕೊಂಡು, ಏನೇ ಇರಲಿ ಅಂತ ತಿಳ್ಕೊಂಡು ಹೋದವನ ಕಿರಾಣಿ ಅಂಗಡಿ ಮುಂದೆ ನಿಂತ್ಕೊಂಡ ಬಳಿಕ ಏನು ದೋತ್ರ ಗಂಟನ್ನು ಕಟ್ಟಿದ್ನಲ್ಲ, ಮತ್ತು ಏನೈತೆ ಇದನ್ನ ನೋಡೋ, ನಡಿಲಾರ್ದ ನಾಣ್ಯ ಕೊಟ್ಟೈತೆ, ಮತ್ತು ಇನ್ನೇನಂತ ತಿಳ್ಕೊಂಡು ಹಿಂಗೆ ಬಿಚ್ಚಿದ. ಶರಣರ ಬಿಚ್ಚಿದ ಬಳಿಕ ಏನಂತ ತಿಳ್ಕೊಂಡಂದ್ರ, ಸದ್ಗುರು ಸಿದ್ಧಾರೂಢರು ನಡಿಲಾರ್ದ ನಾಣ್ಯ ಇತ್ತಲ್ಲ, ಯಾವಾರ ಅವ್ರ ಕೈ ಒಳಗಿಂದ ದೋತ್ರ ಗಂಟೆಗಳ ಕಟ್ಕೊಂತ ತಿಳ್ಕೊಂಡು ಕೊಟ್ರಲ್ಲ, ಆ ಕ್ಷಣವೇ ಬಂಗಾರದ ನಾಣ್ಯವಾಗಿತ್ತು. ಶರಣರ ಬಂಗಾರದ ನಾಣ್ಯವಾಗಿತ್ತು. ಗಾಬರಿ ಆದವ, ಏನಿದು ಇಲ್ಲಿ ಬರೋದ್ರಾಗ ದೋತ್ರ ಗಂಟಿನಾಗ ಬಂಗಾರ ನಾಣ್ಯ ಆತಲ್ಲ ಅಂತ ತಿಳ್ಕೊಂಡು, ಬಂಗಾರದ ನಾಣ್ಯ ಆಗೈತೆ ಅಂತ ತಿಳ್ಕೊಂಡು ಕೊಟ್ಟ. ಅವ ಅಂಗಡಿಯ ಒಂದ, ನಿನಗೇನು ಬೇಕು ಕೇಳ ಅಂತ ತಿಳ್ಕೊಂಡ. ಎಲ್ಲ ತೊಗೊಂಡ, ಎಲ್ಲ ತನಗೆ ತೊಗೊಂಡು ಬೇಕಾಗಿದ್ದು ಎಲ್ಲ ತೊಗೊಂಡ. 200 ಹಣ ಉಳಿತದ, ಹಣ ಉಳಿತು. ಅದನ್ನು ಮತ್ತೆ ಗಂಟು ಕಟ್ಕೊಂಡು ಬಂದ. ತನಗೇನು ಬೇಕಾಗ್ಯದ, ಅದು ತಿಂಗಳಾನುಗಟ್ಲೆ ರೇಷನ್ ಏನು ಬೇಕಾದ ಎಲ್ಲ ತೆಗೆದುಕೊಂಡು ಬಂದು ಮತ್ತು ಹಣ ಉಳಿತು ತೊಗೊಂಡು ಬಂದ. ಯಪ್ಪ ನೀ ಕೊಟ್ಟ ಹಣ ಮತ್ತು ನಾನೆಲ್ಲ ಸಮಾನ ತೊಗೊಂಡ್ರು ಇನ್ನೂ ಉಳಿದೈತಿ, ಅದನ್ನು ತೊಗೊಂಡು ನೀವು ವ್ಯಾಪಾರ ಮಾಡು ಅಂದ್ರು. ನೋಡವ್ರ ಮಾತಿನೊಳಗೆ ಹೆಂಗೈತಿ ವಾಣಿ. ಯವ್ವ ಶರಣರು ಏನು ಹೇಳ್ತಾರ, ಅದನ್ನು ತೊಗೊಂಡು ನೀನು ವ್ಯಾಪಾರ ಮಾಡಪ್ಪ, ಉಳಿದಿರುವಂಥ ಹಣವನ್ನು ತೆಗೆದುಕೊಂಡು ನೀ ಏನು ಮಾಡು, ವ್ಯಾಪಾರ ಮಾಡಪ್ಪ, ಚಲೋ ಹಾಕಿದಿ ಅಂತ ತಿಳ್ಕೊಂಡಂದ್ರು. ಗುರುಗಳು ಹಿಂಗೆ ಬಂದಾರ. ಸದ್ಗುರು ಸಿದ್ಧಾರೂಢ ಅವ್ರ ಮನೆ ಒಳಗ ಅಡಿಗೆ ಮಾಡಿ, ಆ ತಾಯಿ ಅಡಿಗೆ ಮಾಡ್ತಾಳ. ಯವ್ವ ಅಡಿಗೆ ಮಾಡಿದ್ಲು, ಅಡಿಗೆ ಮಾಡಿ ಮತ್ತು ಸಿದ್ಧಾರೂಢರಿಗೆ ಪಾದ ಪೂಜೆ ಮಾಡಿಕೊಂಡು ಉಣಿಸಾಕತ್ತಿದ್ಲು. ಭಾಳ ಚಂದ ಉಣಿಸ್ಬೇಕವ. ಯಾರ ಗುರುಗಳು ಬರ್ತಾರೆ ಮನೆಗೆ ಅಂತ ತಿಳ್ಕೊಂಡ ಬಳಿಕ ಭಾಳ ಚಂದ ಉಣಿಸ್ಬೇಕು. ಕೆಲವೊಬ್ರು ಉಣಿಸ್ತಿರ್ತಾರೆ, ಭಾಳ ಚಂದ ಉಣಿಸ್ತಿರ್ತಾರೆ, ಅಷ್ಟು ಚಂದ ಉಣಿಸ್ಬೇಕು. ಬಂದಾರ ಅಂತ ತಿಳ್ಕೊಂಡ ಬಳಿಕ ಗುರುಗಳಿಗೆ ಚೆಂದಾಗಿ ಉಣಿಸ್ಬೇಕಂತ. ಯಾರೋ ಒಬ್ಬ ಬಡವಿ ಹೆಣ್ಮಗಳು ಭಾಳ ಭಕ್ತಿ ಮಾಡ್ತಿದ್ಲಂತ. ಆ ಭಕ್ತಿಯನ್ನು ನೋಡಲಾರ್ದ ಪರಮಾತ್ಮ ಆ ಮನೆಗೆ ಬಂದಂತ. ಯವ್ವ ಭಕ್ತಿಯನ್ನು ಮಾಡುವುದನ್ನು ನೋಡಿ ಹೆಣ್ಮಗಳು ಭಾಳ ಬಡಿವಿದ್ಲು, ಅವನ ಮನೆಗೆ ಬಂದಂತ. ಬಾಗಲ್ದಾಗ ನಿಂತ್ಕೊಂಡು ಬೇಡಾಕತ್ತಿದ್ದ, ಭವತಿ ಭಿಕ್ಷಾಂದೇ. ಅವಾಗ ಹೆಣ್ಮಗಳಂತಾಳ, ಯಪ್ಪ ನಮ್ಮ ಮನೆಯಾಗ ಏನು ತರಲಿ, ನನ್ನ ಮನೆಯಾಗ ಶಿವನ ಮನೆ ಇದ್ದಂಗೆ ಏನೇನಿಲ್ಲಪ್ಪ. ಅವಾಗ ಹೆಣ್ಮಗಳಿಗೆ ಅಂದಂತ, ಯವ್ವ ನಾ ಒಳಗೆ ಬರ್ತೀನಿ, ನಿಮ್ಮ ಮನೆಯಾಗ ನಾ ಸ್ನಾನ ಮಾಡಬೇಕು, ಪೂಜೆ ಮಾಡ್ಕೋಬೇಕವ್ವ, ನಾನು ನಿಮ್ಮ ಮನೆಯಾಗ ಬರ್ತೀನಿ. ಯಪ್ಪ ನಮ್ಮ ಮನೆಯಾಗ ಏನಾರ ಐತೆ? ಇಲ್ಲವ ಐತೆ ನಿನ್ನ ಮನೆಯಾಗ ಅಂತ ತಿಳ್ಕೊಂಡ ಬಳಿಕ ಬಾ ಯಪ್ಪಗಾರ ಅಂತ ತಿಳ್ಕೊಂಡು ಒಳಗೆ ಬಾಗಲ್ದಾಗ ನಿಂತ್ಕೊಂಡಿದ್ದೆ. ಒಳಗೆ ಕರೆದ್ಲು, ಸ್ನಾನ ಮಾಡಿದ ಬಳಿಕ ಪೂಜೆ ಕುತ್ಕೊಂಡು ಬಳಿಕ ಪೂಜೆ ಮಾಡೋ ಸಮಯದಾಗ ಆ ಗುಡಿಸಲ್ದಾಗ ಇಲ್ಲೊಂದು ಜ್ವಾಳದ ತೆನಿ ಕಟ್ಟಿದ್ಲಂತೆ. ಯವ್ವ ಜ್ವಾಳದ ತೆನಿ ಕಟ್ಟಿದ್ಲು. ಅವಾಗ ಅವನಂತನ ಏನಂತ, ಯವ್ವ ಆ ಜ್ವಾಳದ ತೆನಿ ತಗೋ ಅಂತ ತಿಳ್ಕೊಣ. ಆಯ್ತಂತ ತಿಳ್ಕೊಂಡಂದು ಜ್ವಾಳದ ತೆನಿ ತಗೊಂಡು ಹೊರಳಾಗ ಕುಟ್ಟ ಅಂತ ತಿಳ್ಕೊಂಡಂದ. ಕುಟ್ಟಿದ್ಲು ಹೆಣ್ಮಗಳು. ಕುಟ್ಟಿ ಅದನ್ನು ಒಂದಿಷ್ಟು ಹಸನ ಮಾಡಿದ್ಲು. ಯವ್ವ ಅದನ್ನು ಜೋಳವನ್ನು ಒಂದಿಷ್ಟು ನುಚ್ಚು ಹೊಡಿ ಅಂತ ತಿಳ್ಕೊಂಡಂದು. ಬೀಸುವ ಕಲ್ಲಿನೊಳಗೆ ನುಚ್ಚು ಹೊಡೆದು ಏನು ಮಾಡಬೇಕಪ್ಪ, ಇದನ್ನು ಗಡಿಗೆ ಒಳಗೆ ನುಚ್ಚನ್ನು ಕುದಿಸಂದಾಕಿ. ಅಂತ ತಿಳ್ಕೊಂಡು ದೊಡ್ಡ ಗಡಿಗೆ ಇಟ್ಟಿದ್ಲು ಆಕಿ. ಯವ್ವ ದೊಡ್ಡ ಗಡಿಗೆ ಇಟ್ಟಿದ್ಲು. ದೊಡ್ಡ ಗಡಿಗೆ ಒಳಗೆ ಆ ನುಚ್ಚು ಕುದಿಯಾಕತ್ತಿತ್ರಿ. ನುಚ್ಚು ಅಂತೀರ, ಸಂಗಟಿ ಅಂತೀರಿ ನೀವು, ನುಚ್ಚು ಅಂತಿರಲ್ಲ. ಆ ನುಚ್ಚು ಕುದಿಯಾಕತ್ತಿತ್ತು. ಅವಾಗ ಏನಂತ ತಿಳ್ಕೊಂಡಂದ್ರೆ, ಗುರುಗಳು ಹಿಂಗೆ ಪೂಜಾ ಮುಗಿಸ್ಕೊಂಡಿದ್ರು, ತಾಟ್ ಹಿಡ್ಕೊಂಡಿದ್ರು, ಮುಂದೆ ಕೂತ್ಕೊಂಡಿದ್ರಲ್ಲ, ಅದು ಕಳಕಳ ಅಂತ ತಿಳ್ಕೊಂಡು ಹಿಂಗೆ ಕುದಿಯಾಕತ್ತಿತ್ತು. ಅವಾಗ
ಆ ಪರಮಾತ್ಮ ಬಂದವನಂತಾನ, ಜಂಗಮ ಅಂತಾನ, ಏನಂತ, ಯವ್ವಾ ಆ ಕುದಿಯುವಂಥ ನುಚ್ಚಿನ ಗಡಿಗೆ ನನ್ನ ತಲೆ ಮ್ಯಾಗಿಡು ಅಂತ ತಿಳ್ಕೋಣ. ಆ ಹೆಣ್ಮಗಳಂದು, ಯಪ್ಪ ನಿನ್ನ ತಲೆ ಮ್ಯಾಗಿಟ್ರೆ ನನಗೆ ಪಾಪ ಬರ್ತೈತೆ, ಸುಡುವ ಗಡಿಗೆ ನಿನ್ನ ತಲೆ ಮ್ಯಾಗಿಟ್ರ ನಾ ಸಾಯ್ತೀನಿ. ಒಬ್ಬ ಜಂಗಮ ಮೂರ್ತಿಯನ್ನ ಹಿಂಗ ಅಂತ ತಿಳ್ಕೊಂಡ್ರ ತಲೆ ಮ್ಯಾಗ ಗಡಿಗೆ ಇಟ್ಟು ಸಾಯಿಸ್ಯಾರ ಅಂತ ತಿಳ್ಕೊಂಡಂತಾರಪ್ಪ, ನಾವು ಅಲ್ಯ ಅಂತ ತಿಳ್ಕೊಣ. ಅವಾಗ ಅವ ಅಂತಾನ, ಹೇ ಹುಚ್ಚಿ ನಿನಗೇನು ಗೊತ್ತಾಕೈತೆ, ಸುಮ್ಮನೆ ತೆಗಿ ಇಡು. ಗಂಡನ ಕರಲ್ಲ ದೊಡ್ಡ ಗಡಿಗಿತ್ತದು, ಬಾರಿಲ್ಲ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಣ್ತಿ ಕಲ್ತು ತಲೆ ಮ್ಯಾಗಿಟ್ರಿ. ಅವನು ಯಾರ ಮ್ಯಾಲ್ರಿ? ಅವ್ ಬಂದಿರ್ತಲ್ಲ ಪರಮಾತ್ಮ ಸ್ವರೂಪವಾಗಿ ಬೆಳೆದೈತೆ. ಜಂಗಮನ ತಲೆ ಮ್ಯಾಗಿಟ್ರು, ಐನ್ಯಾರ ತಲೆ ಮ್ಯಾಗ ಜಂಗಮನ ತಲೆ ಮ್ಯಾಗಿಟ್ರು. ಇಟ್ಟು ಬಳಿಕ ಅವಾಗ ಅಂತಾರ, ಯಪ್ಪ ಸುಡ್ತೈತೆ ಅಂತ ತಿಳ್ಕೊಂಡು ಆ ಹೆಣ್ಮಗಳನ್ನ ಕತ್ತಿದ್ಲು. ಅವಾಗ ಅವನ್ನ ಕತ್ತಿದ್ದ, ಏನಂತ ಜಂಗಮ, ಯವ್ವಾ ಒಂದು ಹೊಣಕಿ ತಗೊಂಡು ಹೊಡಿ ಅನ್ನ. ಒಣಕಿ ತಗೊಂಡು ಹೊಡಿ ಅಂತ ತಿಳ್ಕೊಂಡ ಬಳಿಕ ಆ ಹೆಣ್ಮಗಳಂತಾರೆ, ಯಪ್ಪ ಸೊಂಕಟು ನಿನ್ನ ಮ್ಯಾಲೆ ಬಿದ್ದು ಸಾಯ್ತಿಯಪ್ಪ, ನಾನು ಒಲ್ಲೆ ಅಂತ ತಿಳ್ಕೊಂಡು ಅನ್ನಕೈತೆ. ಹುಚ್ಚಿ ನಿನಗೇನು ಗೊತ್ತೈತಿ, ಹೊಡಿ ಅಂತ ತಿಳ್ಕೊಂಡು ಅಂದಾಗ ಹೆಣ್ಮಗಳು ಶಿವಾಯ ನಮ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿಂಗ ಹೊಡಿತಾಳ. ಹೊಡೆದ ಬಳಿಕ ಯಾವಾಗ ಜಂಗಮಾ ಮೂರ್ತಿ ಮೇಲೆ ಸಂಕಟ ಹಿಂಗೆ ಬಿಳಾಕತ್ತಿತ್ತಲ್ಲ, ಆ ಜಂಗಮಾ ಮೂರ್ತಿಗಳು ಮಾಯವಾಗಿದ್ರು. ಮನೆ ಒಳಗೆ ಮುತ್ತು ರತ್ನ ಹವಳಗಳೇ ಆ ಮನೆ ಒಳಗೆ ಬಿದ್ದಿದ್ದು ಶರಣರ. ಮುತ್ತು ರತ್ನಗಳ ಅವ ಮನೆ ಒಳಗೆ ಬಿದ್ದಿದ್ದು, ಹಣಗಳೇ ಸಂಭ್ರಮವಾಗಿತ್ತು. ಬಡವಿಯಾಗಿರ್ತಕ್ಕಂಥ ಬಳು ಒಮ್ಮಿಂದೊಮ್ಮೆ ಶ್ರೀಮಂತಳಾದಳು, ಭಾಳ ಶ್ರೀಮಂತಳಾದಳು. ಶ್ರೀಮಂತಳಾದ ಬಳಿಕ ಏನಾತಂತ ತಿಳ್ಕೊಂಡ್ರೆ ಭಾಳ ಶ್ರೀಮಂತ ಆದರು. 7-8 ತಿಂಗಳು ಅನ್ನೋದ್ರಾಗ ಮನೆ ಕಟ್ಸ್ಕೊಂಡ್ಲಕ್ಕಿ. ಯವ್ವ ಚಲೋ ಮನೆ ಕಟ್ಸ್ಕೊಂಡ್ಲು, ಎತ್ತು ತಂದ್ಲು, ಹೊಲ ಹಿಡಿದ್ಲು, ಮೈ ತುಂಬ ಬಂಗಾರ ಹಾಕ್ಕೊಂಡ್ಲು. ಇದನ್ನ ಏನಂತ ತಿಳ್ಕೊಂಡು ಪಕ್ಕದ ಮನೆಯಾಗ ಒಬ್ಬ ಹೆಣ್ಮಗಳು ನೋಡಿದ್ಲಂತ. ಪಕ್ಕದ ಮನೆಯಾಗ ಹೆಣ್ಮಗಳು ನೋಡಿದಲ್ಲ, ಏನಂದ್ಲ ಆಕಿ, ಯವ್ವ 8 ತಿಂಗಳದಿಂದ ನಮ್ಮ ಮನೆಯಾಗ ಒಂದು ಸೇರಿಟ್ಟಿಸ್ಕೊಂಡು ತಿಂದಿದಿ, ನಮ್ಮ ಮನೆಯಾಗ ಅಕ್ಕಿ ತೊಗೊಂಡು ತಿಂದಿದಿ, ಹೆಂಗಾರ ಶ್ರೀಮಂತ ನೀನು ಅಂತ ತಿಳ್ಕೊಣ. ಹೆಂಗಾರ ಶ್ರೀಮಂತ ಆದಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಆ ಹೆಣ್ಮಗಳು ಏನು ಮಾಡಿಬಿಟ್ಲು, ಇಲ್ಲ ನಮ್ಮ ಮನೆಗೆ ಒಬ್ಬರು ಐನ್ಯಾರು ಬಂದಿದ್ದ, ಐನ್ಯಾರ ನಾ ಒಳಗೆ ಬರ್ತೀನಿ ಅಂತ ತಿಳ್ಕೊಂಡಂದ. ಯಪ್ಪ ನಾವು ಬಡವಿದ್ದೀನಿ ಅಂತ ತಿಳ್ಕೊಂಡು ಹಿಂಗಂದೆ. ಇಲ್ಲವ ನಿಮ್ಮ ಮನೆಯಾಗ ನಾನು ಉಣ್ತೀನಿ ಅಂತ ತಿಳ್ಕೊಂಡಂದ. ಒಳಗೆ ಬಂದ, ಸ್ನಾನ ಮಾಡಿದ. ಮತ್ತು ನಾನಂದೆ ನಮ್ಮ ಮನೆಗೆ ಏನಿಲ್ಲ ಅಂತ ತಿಳ್ಕೊಂಡಂದೆ. ಜೋಳದ ತನಿ ಅದ ನೋಡು ಅಂತ ತಿಳ್ಕೊಂಡಂದು ಜೋಳದ ತನಿ ತೊಗೊಂಡು ಕುಟ್ಟಿದೆ. ನುಚ್ಚು ಮಾಡು ಅಂತ ತಿಳ್ಕೊಂಡು ನುಚ್ಚು ಮಾಡಿದೆ. ತಲೆ ಮ್ಯಾಗ ಇಟ್ಟು ಹಿಂಗೆ ಹೊಡೆದೆ, ಹಿಂಗೆ ರೊಕ್ಕ ಸಿಕ್ಕು. ಒಂದು ಬಳಿಕ ಆ ಹೆಣ್ಮಗಳಂದು, ನಾನು ಐನ್ಯಾರನ್ನ ಕರಿಬೇಕಂದೆ. ನಾನು ಐನ್ಯಾರನ್ನ ಕರಿಬೇಕಂತ ತಿಳ್ಕೊಂಡು ಏನು ಮಾಡಿದ್ಲು, ಎಲ್ಲ ಮಾಡಿಕೊಂಡು ಗಂಡಿಗೆ ಹೇಳಿದ್ಲು, ನೋಡು ಮತ್ತು ಕುಮಾರ ಅದನ್ನೆಲ್ಲ ಕರ್ಕೊಂಬ, ಕುಮಾರನ ಕರ್ಕೊಂಬ, ಬೆಳಗ್ಗೆ ನಾನು ಅಡುಗೆ ಮಾಡ್ತೇನೆ, ನುಚ್ಚು ಮಾಡ್ತೇನೆ, ಹಂಗೆ ಹೆಂಗೆ ಅಂತ ತಿಳ್ಕೊಂಡಂದು. ಅವ ಅಂದ, ಏನಿದೆ ಅಮಾಸೆ ಎಲ್ಲ, ಉಣಿವೆಲ್ಲ, ಶ್ರಾವಣ ಮಾಸ ಅಲ್ಲ, ಏನೆಲ್ಲ, ಈಗ ಯಾಕೆ ಕರ್ಕೊಂಬರ್ತೆ ಐನ್ಯಾರು ನಾನು ತಿಳ್ಕೊಂಡು. ಅವ ಅಂದ ಗಂಡ, ನಿನಗೇನು ಗೊತ್ತೈತೆ, ಸುಮ್ಮನೆ ಕರ್ಕೊಂಬ ಹೋಗಿ ಅಂದ. ಅನ್ನೋದ್ರಾಗ ಇವಂತ ತಿಳ್ಕೊಂಡು ಕುಮಾರಿಗೆ ಹೇಳಿದ್ರು. ಕುಮಾರ ಅಂದ, ಯಾಕ್ರಿ ನಿಮ್ಮ ಮನೆಗೆ ಏನು ಹಬ್ಬ ಐತೇನ? ಏನಿಲ್ಲಪ್ಪ ನಮ್ಮ ಮನೆಗೆ ಹೇಳ್ಯಾರ ಕರ್ಕೊಂಬ ಅಂತ ತಿಳ್ಕೊಂಡಂದ. ಬೆಳಗ್ಗೆ ಗೆದ್ದು ಗುಟ್ಲಿ ಇವ ಬಾಯಿ ಮೈ ತುಂಬ ಇವತ್ತು ಹಚ್ಕೊಂಡು ಬಂದು ಬಿಡೋರ್ತಾನ. ಭಾಳ ಒಳಗೆ ಹೋಗಕತ್ತಿದ್ದ. ಒಳಗೆ ಓದ್ತಿ ಆ ಹೆಣ್ಮಗಳು, ಹಂಗೆ ಹೋಗ್ಬಿಟ್ಟು ಬರಬೇಡ ಅಂದ. ಯಾಕವ ಹಂಗ್ಯಾಕ ಹೊರಗೆ ಯಾಕೆ ಬರಬೇಡ್ದು ಅಂತ. ಇಲ್ಲ ಭವತಿ ಭಿಕ್ಷಾ ಅಂದ ಹನ್ನಂದು. ಇದೆಂಥ ಕರ್ಮ, ನಾನೇನೋ ಭಿನ್ನಾಯಿ ಮಾಡ್ಯಾರ, ಹೋಳಿಗೆ ತುಪ್ಪ ಉಣಿಸ್ತಾರೆ ಅಂತ ತಿಳ್ಕೊಂಡು ಬಂದ್ರೆ ಭವತಿ ಭಿಕ್ಷಾ ಅಂದ ಅನ್ನಂತ ತಿಳ್ಕೊಂಡು ಅನ್ನಕತ್ತ ಏನು ಆಗಲಕ್ಕಂತ ತಿಳ್ಕೊಂಡು ಕುಮಾರ್ ಏನಂದವ, ಭವತಿ ಭಿಕ್ಷಾ ಅಂದೆ. ಯಪ್ಪ ನಾನೇನಿಲ್ಲ ಮನ್ಯಾಗ ಬಡವ್ರು ಅದೀವಿ. ಹಂಗೆ ಅಂದ್ಗಳಿಕ ಮೈ ತೊಕ್ಕಂತ ಹೇಳಂದ. ನಾರಿನ ಈಗ ಮೈ ತೊಗೊಂಬಂದೀನಿ ಓಯವ್ವ ಅಂದ. ನಾನಾರ ಹೀಗಾರ ಜಳಕ ಮಾಡ್ಕೊಂಬಂದೀನಿ. ಹಂಗಲ್ಲಪ್ಪ ಹನ್ನರ ನೀನು ಅಂತ ತಿಳ್ಕೊಣ. ಹಂಗೆ ಅನ್ನೋದ್ರಾಗ ಅವ ಅಂದ, ನಾ ಮೈ ತೊಳ್ಕೊತೀನಿ ಅಂತ ತಿಳ್ಕೊಂಡಂದ. ಒಳಗೆ ಬಂದ, ಜಳಕ ಮಾಡಿದ. ನಾ ಪ್ರಸಾದ ಮಾಡ್ತೀನಿ ಅಂತ ತಿಳ್ಕೊಂಡ. ನಾನು ಪ್ರಸಾದ ಮಾಡ್ತೀನಿ ಅಂತ ತಿಳ್ಕೊಂಡಂದ. ಅಂದ ಬಳಿಕ ಅಲ್ಲಿ ಜೋಳದ ತನಿ ಅದಾವ ಅಂತ ತಿಳ್ಕೊಂಡ. ನಾನು ಜೋಳದ ತನಿ ಅದ ನೋಡವಲ್ಲ ಅಂತ ತಿಳ್ಕೊಂಡ. ಜೋಳದ ತನಿ ತಗೋಯವ ಅಂತ ತಿಳ್ಕೊಂಡ. ಜೋಳದ ತನಿ ಇವನು ಕುಟ್ಟು ಅಂತ ತಿಳ್ಕೊಂಡ. ನಾನು ಕುಟ್ಟು ಅಂತ ತಿಳ್ಕೊಂಡ. ಕುಟ್ಟಿದ ಬಳಿಕ ಇದನ್ನು ನುಚ್ಚು ಮಾಡ ಅಂತ ತಿಳ್ಕೊಂಡ. ನಾನು ಕುಮಾರ್ ಅಂದ, ನುಚ್ಚು ಮಾಡ ಅಂತ ತಿಳ್ಕೊಂಡಂದ. ಅಂದು ಗಡಿಗೆ ಮೇಲೆ ಹಿಂಗೆ ಕುಳಿಯಕಾಳ ಕುದಿಯಕತ್ತಿತ್ತು. ಅಲ್ಲಿವರೆಗೆ ಸುಮ್ಮನೆ ಇದ್ದನ್ರಿ ಅವ. ಅಲ್ಲಿವರೆಗೆ ಸುಮ್ಮನೆ ಇದ್ದ. ಏನಂತ ತಿಳ್ಕೊಂಡು ಅಂದ್ರೆ ಅಲ್ಲಿವರೆಗೆ ಆರಾಮಾಗಿ ಹೇಳ್ಕೊತ ಹೇಳ್ದಾಗಿಲ್ಲ ಅಂತ ತಿಳ್ಕೊಂಡಂದು ಅನ್ನಕತ್ತಿದ್ದು. ಅವಾಗ ಹೆಣ್ಮಗಳಂದು, ನನ್ನ ತಲೆ ಮ್ಯಾಗ ನುಚ್ಚುನ ಗಡಿಗೆ ಇಡು ಅಂತ ತಿಳ್ಕೊಂಡಂದು. ಸತ್ರ ಅನ್ನಗಲ್ಲ ಅಂದವ. ಸತ್ರ ಅನ್ನಗಲ್ಲ ಅಂತ ತಿಳ್ಕೊಂಡಂದು. ಅಂತಿ ಇಲ್ಲ ಅಂತ ತಿಳ್ಕೊಂಡಂದ. ಯವ್ವ ಅಂದವ. ಬಂದಾಬಿಟ್ಟಿನಿ ಅನ್ಲಿಲ್ಲ ಅಂದ್ರೆ ಹೆಂಗೆ ಅಂತ ತಿಳ್ಕೊಂಡು. ಆಯ್ತು ನುಚ್ಚುನ ಗಡಿ ತಲೆ ಮ್ಯಾಗ ಇಡು ಅಂತ ತಿಳ್ಕೊಂಡಂದ. ಎಟ್ಟು ಬಳಿಕ ಏನಂದ, ಸುಡಾಕತ್ತಿತ್ತು ಅದು ಕಳ ಅಂತ ತಿಳ್ಕೊಂಡು. ಸುಡಾಕತ್ತಿತ್ತು. ಹೆಣ್ಮಗಳಂತು ಮಣಿಕೆ ತೊಗೊಂಡು ಹೊಡಿ ಅಂದು. ಯಪ್ಪ ಅಂದವ. ಸತ್ತವಕ್ಕಿ ನಾನು ನನಗಲ್ಲ ಅಂತ ತಿಳ್ಕೊಂಡು. ಅಂತಿ ಇಲ್ಲ ಅಂತ ತಿಳ್ಕೊಂಡು ಅಂದ್ಲವು.
ಏನಂದ, ಒಣಗೆ ತೊಗೊಂಡು ಹೊಡಿ ಅಂತ ತಿಳ್ಕೊಂಡು ಹೊಡೆದ ಬಿಟ್ಟು ಹೇಳ್ತೀನಿ ರೀ, ಸೊಂಟ ಮೈ ತುಂಬ ಸೊರಾಕೈತೆ. ಹೇಳೋದ ಕೇಳೋದ, ಹೊಡದ ಕುಮಾರ್. ಇದು ಭಕ್ತಿ ಅನ್ನಂಗಿಲ್ರಿ. ಹಂಗೆ ಗುರವ ಏನಂತ ತಿಳ್ಕೊಂಡು ಅಂದ್ರೆ ಭಾಳ ಭಕ್ತಿಯಿಂದ ಸಿದ್ಧಾರೂಢರನ್ನ ಉಣಿಸಾಕತ್ತಾಳ. ಭಾಳ ಚಂದ ಉಣಿಸಿದ್ಲು. ಉಣಿಸಿದ ಬಳಿಕ ಸಿದ್ಧಾರೂಢರು ಹೇಳ್ತಾರ, ಭಾಳ ಚಂದಾಗಿರ್ರಿ, ವ್ಯವಹಾರವನ್ನು ಮಾಡಿ ಚಂದಾಗಿ ಹೋಗ್ರಿ ಅಂತ ತಿಳ್ಕೊಂಡಂತಾರ. ಮುಂದಿನ ದಿನಮಾನಗಳಲ್ಲಿ ಏನಂತ ತಿಳ್ಕೊಂಡಂದ್ರ ಬಸಣ್ಣ ಮತ್ತು ಗುರವ ದೊಡ್ಡ ಶ್ರೀಮಂತರಾದ್ರಿ. ಭಾಳ ದೊಡ್ಡ ಶ್ರೀಮಂತರಾದ್ರು. ದೊಡ್ಡ ಶ್ರೀಮಂತರಾಗಿ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರು ಮರ್ತ ಬಿಟ್ರಿ. ಅವರು ಸಿದ್ಧಾರೂಢರ ಕಡೆ ಒಟ್ಟ ಬರಲೇ ಇಲ್ಲರಿ. ಅವ್ರು ಏನಂತ ತಿಳ್ಕೊಂಡು ಬರಲೇ ಇಲ್ಲ. ನೋಡಿ ಹೆಂಗಿರ್ಬೇಕು. ಬರಲಿಲ್ಲ, ನೋಡಲಿಲ್ಲ. ಅವಾಗ ಒಂದಿನ ಏನಾಯಿತು ಅಂತ ತಿಳ್ಕೊಂಡಂದ್ರೆ ಶರಣರ ಒಂದಿನ ಬಸಣ್ಣವರು ಎಲ್ಲಿಗೆ ಹೋಗಿದ್ರು. ಮನೆ ಒಳಗೆ ಗುರವ ಮಕ್ಕಳು ಕರ್ಕೊಂಡು ಇದ್ಲು. ಆದರೆ ಏನೋ ಗೊತ್ತಿಲ್ಲ ಶರಣರ, ಏನಾಯ್ತು ಏನೋ ಗೊತ್ತಿಲ್ಲ. ಮನೆಗೆ ಧಗ್ ಅಂತ ತಿಳ್ಕೊಂಡು ಬೆಂಕಿ ಬಿತ್ತು. ಮನೆಗೆ ಧಗ್ ಅಂತ ತಿಳ್ಕೊಂಡು ಬೆಂಕಿ ಬಿತ್ತು. ಹುರಿಯಾಕತ್ತಿತ್ತು. ಎಲ್ಲರೂ ಬಂದು ಹಾರಿಸ್ಬೇಕಂತ ತಿಳ್ಕೊಂಡಂತಾರೆ. ಹಾರವಲ್ದು ಬೆಂಕಿ, ಆರ್ಲಾರ್ದಂಗೆ ಬೆಂಕಿ. ಅಂಥ ಬೆಂಕಿ ಬಿತ್ತು, ಸುಟ್ಟೆಲ್ಲ ಇದಾಯಿತು. ಅವಾಗ ಓಡಿ ಬಂದರು ಸಿದ್ಧಾರೂಢರ ಹತ್ರ. ಯಪ್ಪ, ನಮಗೆ ಹಿಂಗಾಗೈತೆ, ಮನೆ ಸುಟ್ಟೈತೆ, ಹಿಂಗಾಗೈತೆ ಅಂತ ತಿಳ್ಕೊಂಡು ಕತ್ತಿದ್ರು. ಅವಾಗ ಅವ್ರು ಅಂದ್ರಂತ, ನೀವು ಮರೆತದ್ದಕ್ಕಾಗಿ ಇಷ್ಟೆಲ್ಲ ನಡೆದೈತೆ ಅಂದ್ರಂತವ್ರು. ಸಿದ್ದಪ್ಪ ಕೊಟ್ಟಿದ್ದು ಅನ್ನೋದನ್ನು ಮರೆತದ್ದಕ್ಕಾಗಿ ಇಷ್ಟೆಲ್ಲ ನಡೀತದ, ಮರೆತ್ರೆ ಹಿಂಗೆ ಆಗ್ತದಪ್ಪ ಅಂತ ತಿಳ್ಕೊಂಡಂದು ಇನ್ನೇನು ಉಳ್ದೈತಲ್ಲ, ಉಳ್ದದ್ರೊಳಗೆ ನೀವು ಜೀವನ ಮಾಡ್ಕೊಂಡವ್ರಿ, ಚಂದ ಆಕೈತಿ ಅಂತ ತಿಳ್ಕೊಂಡ್ರಂತ. ಅವರು ಅಂದ್ರಂತ, ಯಪ್ಪ ನಾವು ಮೊದಲು ಹೆಂಗಿದ್ವಿ ಹಂಗೆ ಇರ್ತೀವಪ್ಪ, ನಮ್ಗೆ ಶ್ರೀಮಂತಿಕೆ ಬೇಡ. ನಮ್ಗೆ ಶ್ರೀಮಂತಿಕೆ ಬಂತು ಅಂತ ತಿಳ್ಕೊಂಡಂದ್ರೆ ಎಲ್ಲವರನ್ನ ಮರೆಸುತ್ತದ. ನಮಗೆ ಶ್ರೀಮಂತಿಕೆ ಧನ ಏನಂತ ತಿಳ್ಕೊಂಡಂದ್ರೆ, ಹಣ ಮದ ಏನಂತ ತಿಳ್ಕೊಂಡಂದ್ರೆ ಧನ ಮದ ನಮ್ಮ ಎಲ್ಲರ ಬಂಧು ಬಾಂಧವರನ್ನು ಮರೆಸಿ ಬಿಡ್ತದ. ಅಷ್ಟೇ ಅಲ್ಲ, ದೇವರನ್ನು ಕೂಡ ಮರೆಸ್ತೈತೆ ಅದು. ಯಪ್ಪ, ನಮಗೆ ಶ್ರೀಮಂತಿಕೆ ಕೊಟ್ಟಿದ್ದು ನೀನ ಅನ್ನೋದನ್ನು ನಾವು ಮರ್ತದಕ್ಕಾಗಿ ಹಿಂಗಾಯ್ತಪ್ಪ. ನಮಗೆ ಮತ್ತೆ ಮರಳಿ ಆ ಶ್ರೀಮಂತಿಕೆ ಬೇಡವೇ ಬೇಡ. ನಮಗೆ ನಾವು ಹೆಂಗೆ ಅದೀವಿ ಹಿಂಗೆ ಇರ್ತೀವಪ್ಪ. ಸದಾವ ಕಾಲ ನಿನ್ನ ಮಠದೊಳಗೆ ನಾವು ಸೇವೆ ಮಾಡ್ಕೊತ ಒಂದಿಷ್ಟು ಹೊಟ್ಟಿಪಾಡಿಗೆ ಜೀವನ ಮಾಡ್ಕೊತ ವ್ಯವಹಾರ ಮಾಡ್ಕೊತ ಹೋಗ್ತೀವಿ ವಿನಃ ನಮಗೆ ಶ್ರೀಮಂತಿಕೆನ ಬೇಡ ಅಂತ ತಿಳ್ಕೊಂಡಂದ್ರು. ನೋಡ್ರಿ ಅವ್ರು ಹೆಂಗಿರ್ಬೇಕು, ನಮಗೆ ಶ್ರೀಮಂತಿಕೆನ ಬೇಡ ಅಂತ ತಿಳ್ಕೊಂಡಂದ್ರು. ಅದಕ್ಕೆ ಸಿದ್ಧಾರೂಢರು ಕೊಡುವಂಥವ್ರಿಗೆ ಕೊಡ್ತಾರೆ, ಕೊಳ್ಳಾರ್ದವ್ರಿಗೆ ಏನಂತ ತಿಳ್ಕೊಳ್ಳೋದು ಕೊಟ್ಟಿದ್ದನ್ನು ಕೂಡ ಹೆಂಗೆ ಇಸ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ತೈತೆ. ಆ ರೀತಿ ಒಳಗೆ ಅಲ್ಲಿ ಏನಂತ ತಿಳ್ಕೊಂಡು ಅನೇಕರು ಕೂಡ ಬರ್ತಿದ್ರು, ಅನೇಕರು ಶಾಸ್ತ್ರವನ್ನು ಕೂಡ ಕೇಳ್ತಿದ್ರು. ಬರುವಂಥ ಸಮಯದೊಳಗೆ ಆ ಕಡೆಯಿಂದ ಒಂದು ನವಲುಗುಂದದೊಳಗೆ ಒಬ್ಬರು ಅಲ್ಲಿ ಮನಿತನ, ಒಂದು ಒಳ್ಳೆಯ ಮನಿತನ, ಅನ್ನದಾನಪ್ಪ ಅಂತ ತಿಳ್ಕೊಂಡು ಸಮೀಪದಲ್ಲಿರ್ತಕ್ಕಂಥ ನವಲುಗುಂದ ಸಮೀಪ ಇರ್ತಕ್ಕಂಥ ಇಬ್ರಾಹಿಂಪುರ ಅಂತ ತಿಳ್ಕೊಂಡು ಬರ್ತೈತಿ. ಆ ಇಬ್ರಾಹಿಂಪುರದೊಳಗೆ ಏನು ನಡೀತದ, ಯಾಕವರು ಅಲ್ಲಿಂದ ಮುಂದೆ ಏನು ಆಗ್ತಾರೆ, ಅಲ್ಲಿಂದ ಬಂದು ಸಿದ್ಧಾರೂಢರ ಹತ್ರ ಬಂದು ಏನು ಉಪದೇಶ ತೊಗೊತಾರೆ, ತೊಗೊಂಡುಕೊಳ್ಳೋ ಬಳಿಕ ಒಬ್ಬ ವ್ಯಕ್ತಿ ಶರಣರ ನಾವೆಲ್ಲ ತಿಳ್ಕೊಬೇಕು. ಏನಂತ ತಿಳ್ಕೊಬೇಕಂದ್ರೆ, ಈಗೆಲ್ಲರೂ ಕೂಡ ನಾವೆಲ್ಲ ಇಲ್ಲಿ ಬಂದೀವಿ, ನಾವೆಲ್ಲರೂ ಕೂಡ ಬಂದಿರ್ತಕ್ಕಂಥ ಸಮಯ ಏನಂತ ತಿಳ್ಕೊಂಡಂದ್ರೆ, ನೀವೆಲ್ಲರೂ ತೇರಿಗೆ ಹೋಗಿರ್ತೀರಿ. ತೇರಿಗೆ ಹೋಗಿರ್ತಿರಲ್ಲ, ತೇರಿಗೆ ಹೋದಾಗ ಏನು ಹೋಗಿರ್ತೀರಿವ? ಕಾರಿಕ. ಕೇಳಕತ್ತೈತಿ, ನಿದ್ದೆ ಮಾಡಕತ್ತಿಲ್ಲ ಅವ್ವ. ಕಾರಿಕ ಹೋಗಿರ್ತಾರೆ, ಹೌದಲ್ರಿ? ನಾವು ಉತ್ತತ್ತಿ ಅಂತ ತಿಳ್ಕೊಂಡಂತ ನೀವು ಕಾರಿಕ ಅಂತ, ಹೌದಲ್ರಿ? ಶರಣ ನೀವೆಲ್ಲ ಹೋಗ್ಯಾಕತ್ತಿರ್ತೀರಿ, ಉತ್ತತ್ತಿಯನ್ನು ಹೋಗಿತಿರ್ತಿರಲ್ಲ. ಈ ಕಡೆ ನಿಂತ್ಕೊಂಡು ಹೋಗಿವಂಥವನು ಏನಂತ ಹೋಗಿತ್ತೀರಿ ನೀವು? ಉತ್ತತ್ತಿ ಅಂತ ಹೋಗಿತ್ತೀರಿ. ಆ ತೇರಿಗೆ ಬಡಿದು ಅದು ಆ ಕಡೆ ಬೀಳುತ್ತೈತಿ. ಆ ಕಡೆ ಬೀಳುವಂಥ ಸಮಯದೊಳಗೆ ಅವ ಹಿಡ್ಕೊತಾನೆ. ಹಿಡಿದುಕೊಳ್ಳುವಂಥವನು ಏನಂತ ಹಿಡ್ಕೊತಾನ್ರಿ? ಪ್ರಸಾದ. ಶರಣರು ನೋಡಿ ಹೆಂಗೈತಿ. ಪ್ರಸಾದ, ಉತ್ತತ್ತಿ ಅನ್ನುವಂಥ ಪದಾರ್ಥ ಹೋಗಿ ಪ್ರಸಾದವಾಗಿ ಮಾರ್ಪಡ್ತೈತಿ. ಯಾವಾಗ ಆ ಉತ್ತತ್ತಿ ಅನ್ನೋದು ಹೋಗ್ತದ, ಎಲ್ಲಿ ತೇರಿಗೆ ಬಡಿತದ, ಬಡಿದು ಅಲ್ಲಿ ಯಾರು ಹಿಡ್ಕೊಳ್ತಾರಲ್ಲ ಅದು ಪ್ರಸಾದವಾಗಿ ಮಾರ್ಪಡುತ್ತದೆ. ಹೌದ್ರೆ? ಈಗ ಪದಾರ್ಥ ನೀವೆಲ್ಲರೂ ಬಂದಿರ್ತೀರಿ, ಬರುವಂಥ ಸಮಯ ಗುಡಿಗೆ ಬರ್ತಿರ್ತೀರಿ. ಗುಡಿಗೆ ಬರುವಂಥ ಸಮಯದೊಳಗೆ ನೀವು ಆ ಕಾಯಿ ಹೂವು ಹಣ್ಣು ತೊಗೊಂಡು ಹಿಂಗೆ ಬರ್ತಿರ್ತೀವಿ. ಕಾಯಿ ಹಣ್ಣು ಹೂವು ಹಿಂಗೆ ತೊಗೊಂಡು ಬರುವಂಥ ಸಮಯದೊಳಗೆ ಆ ಸಮಯದಾಗ ಏನಂತ ತಿಳ್ಕೊಂಡು ಯಾರೋ ಒಬ್ರಿಗೆ ಕೇಳ್ತಾರೆ, ಎಲ್ಲಿ ಹೊಂಟಿದಿ? ಗುಡಿಗೆ ಹೊಂಟಿದಿ.
ಕಚ್ಚಿ ಇಲ್ಲಕ್ಕೆ ಇದ್ರೊಳಗೆ ಇಟ್ಕೊಂಡ್ರೆ ಏನದು ಒಂದು ಬಾಳೆಹಣ್ಣು ಕಾಯಿ. ಯಾರು ನಮೋ ಅಂತೀರಿ? ಯಾರು ಅಂತೀರಿ? ನಮೋ ಅಂತೀರಿ, ಹೌದಲ್ಲ? ಅಲ್ಲಿಂದ ಬಂದ್ರಿ, ಮನೆಯಾಗಿಂದ ಬಂದಿರಿ, ಮಲ್ಲಯ್ಯನಿಗೆ ದರ್ಶನ ತೊಗೊಂಡಿರಿ, ಕಾಯಿ ಬಡಿಸ್ಕೊಂಡಿರಿ, ಒಂದಿಷ್ಟು ಪ್ರಸಾದ ಇದು ಮಾಡ್ಕೊಂಡ್ರಿ. ಒಳ್ಳೆ ಹೋಗೋಬೇಕಾದ್ರೆ ಅಲ್ಲೇ ನಿಂತ್ಕೊಂಡಿದ್ರು ಅವರು. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದರು. ಕೇಳಿದ ಬಳಿಕ ನೀವೇಂತೀರಿ? ಮಲ್ಲಯ್ಯನ ಗುಡಿಗೆ ಹೋಗಿದ್ವಿ. ಅವಾಗ ಅದರೊಳಗೆ ಇರೋಂಥ ಏನಂತ ತಿಳ್ಕೊಂಡು ಅಂದಾಗ ನೀವೇನಂತೀರಿ? ಹಾಂ, ಪ್ರಸಾದ, ಬಾಳೆಹಣ್ಣು ಪ್ರಸಾದ, ಮಲ್ಲಯ್ಯನ ಪ್ರಸಾದ ತಗೋರಿ ಅಂತ ತಿಳ್ಕೊಂಡಿರ್ತೈತಿ. ಹೌದ್ರೆ? ನಮಗೆ ನಿಮಗೆ ಅರ್ಥ ಮಾಡ್ಕೋಬೇಕು ಏನಂತ ತಿಳ್ಕೊಂಡು ಅಂದ್ರೆ, ನಾವೆಲ್ಲರೂ ಇಲ್ಲಿ ಬರುವಂಥ ಸಮಯದೊಳಗೆ ಇದು ನಮ್ಮದು ಅಂತ ತಿಳ್ಕೊಂಡು ಭಾವನೆ ಇರ್ತೈತಿ, ಇದು ನಂದ ಅನ್ನುವಂಥ ಭಾವನೆ ಇರ್ತೈತೆ. ಯಾವಾಗ ಮಲ್ಲಯ್ಯನಿಗೆ ಈ ಪ್ರಸಾದವನ್ನು ಅರ್ಪಣೆ ಮಾಡಿದೆವೋ ಅವಾಗ ಏನಂತ ತಿಳ್ಕೊಂಡ್ರೆ, ಈ ಕಾಯವನ್ನು ಅರ್ಪಣೆ ಮಾಡಿದ ಬಳಿಕ ಇದು ಏನಾಗ್ತದ ಅಂತ ತಿಳ್ಕೊಂಡ್ರೆ ಪ್ರಸಾದವಾಗಿ ಮಾರ್ಪಡ್ತದ ಅಂತ ತಿಳ್ಕೊಂಡಂಥ ಪ್ರಸಾದ ಪದಾರ್ಥ ಹೋಗಿ ಪ್ರಸಾದವಾಗಿ ಮಾರ್ಪಡುತ್ತದೆ, ಕಾಯ ಹೋಗಿ ಪ್ರಸಾದ ಕಾಯವಾಗ್ತದ ಅಂತ ತಿಳ್ಕೊಂಡಂತಾರೆ. ಪ್ರಸಾದ ಕಾಯ. ಅದಕ್ಕೆ ನೀವೆಲ್ಲರೂ ಕೂಡ ಮನೆ ಒಳಗೆ ಶರಣರ ಇಲ್ಲಿ ಬಂದಾಗ ನೀವೇನಂತೀರಿ? ಪ್ರಸಾದ ದಾಸೋಹ ಪ್ರಾರಂಭ ಮಾಡಿರ್ತಾರಲ್ಲ, ದಾಸೋಹದಾಗ ಬರ್ರಿ ಅಂತ ತಿಳ್ಕೊಂಡಂತೀರಿ. ಬರ್ರಿ ಅಂತ ತಿಳ್ಕೊಂಡ ಏನಂತ ಕರಿತೀರಿ? ಪ್ರಸಾದ ಮಾಡ್ಬರ್ರಿ ಅಂತ ತಿಳ್ಕೊಂಡಂತೀರಿ. ಅದ ಮನ್ಯಾಗ ಪ್ರಸಾದ ಮಾಡ್ಬರ್ರಿ ಅಂತ ತಿಳ್ಕೊಂಡಂತೀರನ? ಮನೆಯಾಗ ಪ್ರಸಾದ ಮಾಡ್ಬರ್ರಿ ಅಂತ ತಿಳ್ಕೊಂಡು ಅನ್ನಂಗಿಲ್ಲ, ಇಲ್ಲಿ ಊಟ ಮಾಡ್ಬರ್ರಿ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಇಲ್ಲಿ ಊಟ ಮಾಡ್ಬರ್ರಿ ಅಂತ ತಿಳ್ಕೊಂಡು ಅನ್ನಂಗಿಲ್ಲ, ಅಲ್ಲಿ ಮನೆಯಾಗ ಪ್ರಸಾದ ಮಾಡ್ಬರ್ರಿ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಪ್ರಸಾದ ಅಂತ ತಿಳ್ಕೊಂಡು ಯಾಕೆ ಕರಿಬೇಕಂತ ತಿಳ್ಕೊಂಡ್ರೆ, ಪ್ರಸಾದತ್ ಪ್ರಸನ್ನತಃ. ಯಾರು ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತಾರ ಅವ್ರ ಮನಸ್ಸು ಪ್ರಸನ್ನವಾಗಿರ್ತದೆ. ಶರಣರು ಅವ್ರ ಮನಸ್ಸು ಪ್ರಸನ್ನವಾಗಿರ್ತೈತಿ. ಮತ್ತು ಯಾರು ಕೆಲವೊಬ್ರು ಅಂತಿರ್ತಾರೆ, ಕೆಲವೊಬ್ರು ಏನಂತಾರೆ, ಬಡ ಬಡ ಕೂಳು ತಿಂದು ಬಾ ಅಂತ ತಿಳ್ಕೊಂಡ. ಸ್ವಾಮಿಗಳನ್ನು ಕರೆದಾಗ ಒಂದು ಸಂಸ್ಕಾರ ಅನ್ನೋದು ಇರ್ತೈತಿ. ಏನಂತ? ಯಾರ ಮನೆ ಒಳಗೆ ಅಪರ ಸ್ನಾನ ಮಾಡಿಕೊಂಡು ಪ್ರಸಾದ ಮಾಡ್ರಿ ಅಂತಾರೆ ಕೆಲವೊಬ್ರು ಮನೆಯಾಗ. ಕೆಲವೊಬ್ರು ಮನೆಯಾಗ ಏನಂತಾರೆ? ಜಳಕ ಮಾಡ್ಕೊಂಡು ಊಟ ಮಾಡ್ರಿ ಅಂತಾರೆ. ಕೆಲವೊಬ್ರು ಮನೆಗೆ ಏನಂತಾರೆ? ಸ್ವಾಮಿ ಮೈ ತೊಗೊಂಡು ಕೂಳು ತಿಂದು ಹೋಗೋಣ. ಹೆಂಗೆ ಸಂಸ್ಕಾರ ಇರ್ತೈತಿಲ್ಲ. ಅದಕ್ಕೆ ನಾವು ನೀವುಗಳೆಲ್ಲ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡು ಅಂದ್ರೆ, ಶರಣರ ಯಾವಾಗ ಪದಾರ್ಥ ಹೋಗಿ ಪ್ರಸಾದವಾಗ್ತದಲ್ಲ, ನಾವು ನೀವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಕೂಡ ಪುರಾಣಕ್ಕೆ ಬಂದೀವಿ ಅಂತ ತಿಳ್ಕೊಂಡ್ರೆ ಬರೇ ಮಾನವರಾಗಿ ಬಂದೀವಿ. ಕರೆ ಮಾನವರಾಗಿ ಬಂದು ಗುರು ಶ್ರೀಗಿರಿಯ ಮಲ್ಲಿನಾಥನ ಒಂದು ಕೃಪೆಯಿಂದ, ಸದ್ಗುರು ಸಿದ್ಧಾರೂಢರ ಕೃಪೆಯಿಂದ ನಾವು ಮನೆಗೆ ಹೋಗಬೇಕಾದ್ರೆ ಮಹಾಮಾನವರಾಗಿ ಹೋಗುವಂಥದ್ದು ಅಂತ ಕರ್ಕೊಂಡು ಬರುತ್ತೆ. ಇದು ಪ್ರಸಾದ ಅಂತ ಕರೀತಾರೆ. ಅದಕ್ಕೆ ಇದು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ಇಲ್ಲೇನಂತ ತಿಳ್ಕೊಂಡು ಸದ್ಗುರು ಸಿದ್ಧಾರೂಢರು ಅನೇಕ ಲೀಲೆಗಳು ಎಷ್ಟು ಹೇಳಿದ್ರು ಕಡಿಮೆ ರೀ. ಅವರು ಹೇಳುವುದಕ್ಕೆ ಸಮಯಕ್ಕೆ ಬಹಳ ಬೇಕಾಗ್ತದೆ ಅಂತ ತಿಳ್ಕೊಂಡು ಅಂತಾರೆ. ಅದಕ್ಕೆ ಸಿದ್ಧಾರೂಢರು ಕುಂತಲ್ಲೇ ಪವಾಡ ಮಾಡ್ಯಾರ, ನಿಂತಲ್ಲೇ ಪವಾಡ ಮಾಡ್ಯಾರ. ಅವರು ಹುಬ್ಬಳ್ಳಿ ಒಳಗೆ ಬರೇ ಅವ್ರು ಎಲ್ಲೆಲ್ಲಿ ದೂರ ಮಹಾತ್ಮರು ಹಿಂಗೆ ನೆನೆಸಿದ್ರೆ ಸಾಕಂತವ್ರಿಗೆ. ಯಾರೋ ಒಬ್ಬ ಭಕ್ತ ಏನಂತ ತಿಳ್ಕೊಂಡಂತ ಬರೋಕ್ಕಾಗಂಗಿಲ್ಲಪ್ಪ ನನಗೆ ಅನ್ನಂತವು ಬಾಂಬೆದಾಗ. ನನಗೆ ಬರೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಫೋಟೋ ತೊಗೊಂಡು ಹೋಗಲಿ, ಫೋಟೋ ಹಿಡ್ಕೊಂಡು ನಿನ್ನ ಕಷ್ಟ ಬಂದು ತಿಳ್ಕೊಂಡ್ರೆ ಸಿದ್ಧಾರೂಢ ಫೋಟೋ ಹಿಡ್ಕೊಂಡು ಮುಂದೆ ನಿಂತ್ಕೊಂಡು ಸಿದ್ಧಾರೂಢ ಅಂತ ತಿಳ್ಕೊಂಡು ಕರಿಯಪ್ಪ ನಾ ಬರ್ತೀನಿ ಅಂದ್ರಂತ ನೋಡೋರು. ಎಷ್ಟೋ ಮಂದಿ ಬಾಂಬೆದೊಳಗೆ ಇರುವಂಥ ಸಮಯದೊಳಗೆ ಫೋಟೋ ತೊಗೊಂಡೋಗಿ ಯಪ್ಪ ನನಗೆ ಬರೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಫೋಟೋ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ತಿದ್ರಂಥವ್ರು. ಏನೇ ಕಷ್ಟಗಳು ಬಂದರೂ ಕೂಡ ಹಿಂಗಪ್ಪ ನನಗೆ ಕಷ್ಟ ಬಂದೈತೆ ಅಂತ ತಿಳ್ಕೊಂಡು ಹಿಂಗೆ ಸ್ಮರಣೆ ಮಾಡುವುದಷ್ಟೇ ತಡ. ಶರಣರ ನೆನಪಿಟ್ಕೋಬೇಕು, ಯಾರ ಕಷ್ಟ ಬಂದೈತೆ ಅಂತ ತಿಳ್ಕೊಂಡು ಅಂತಿರ್ತಾರಲ್ಲ ಆ ಕ್ಷಣವೇ ಸಿದ್ಧಾರೂಢ ಅವ್ರ ಮನೆ ಒಳಗೆ ಪ್ರತ್ಯಕ್ಷನಾಗಿ ನಿಂತ್ಕೊಳ್ತಿದ್ದಂತ ನೋಡಿ. ಏನು ಅಂತರಾಯಕಾಯ ಅಂತ ತಿಳ್ಕೊಂಡು ಕರೀತಾರೆ, ಅಂತರಾಯಕಾಯ ಅಂತ ಕರೀತಾರೆ ಅದಕ್ಕೆ. ಮತ್ತು ಅದೇನು ಇದನ್ನು ಚಾಟಿ ವಿದ್ಯೆ ಕಲ್ತಿದ್ನನ್ರಿ, ಚಾಟಿ ವಿದ್ಯೆ ಕಲ್ತಿದ್ನ, ಏನು ಚೀಟಿ ಚಿಪ್ಪಾಟಿ ಮಾಡ್ತಿದ್ನ, ಯಂತ್ರ ಬರಿತೀನಿ ಬರ್ರಿ ಅಂತ ತಿಳ್ಕೊಂಡು ಹೇಳ್ತಿದ್ನ. ಏನೇ ಇಲ್ಲ, ಅವನು ಕಾಯನಂಗಿತ್ತು. ಅವನು ಅಷ್ಟು ಅಣಿಮಾದಿ ಸಿದ್ಧಿಗಳನ್ನು ಪಡ್ಕೊಂಡಿದ್ದ, ಪಂಚಪುರುಷಗಳನ್ನು ಪಡ್ಕೊಂಡಿರ್ತಕ್ಕಂಥವನು ಸಿದ್ಧಾರೂಢರು ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ನಾಳೆ ದಿವಸ ಮತ್ತೆ ನೋಡೋಣ.